ಆಷಾಢ ಶುಕ್ರವಾರ ಸ್ಪೆಷಲ್ ಆಡಿ ಪಾಲ್ ಹೇಗೆ ಮಾಡೋದು ನೋಡೋಣ ಬನ್ನಿ. ನಮಸ್ಕಾರ. ಕೊನೆ ಆಷಾಢ ಶುಕ್ರವಾರ, ಹೊರಗಡೆ ಫುಲ್ ಮೋಡ ಕವಿದ ವಾತಾವರಣ. ಸೊ ಹಾಗಾಗಿ ನಾನು ಇವತ್ತು 2 ಸ್ಪೆಷಲ್ ಐಟಮ್ಸ್ ರೆಸಿಪಿ ಮಾಡ್ತಾ ಇದ್ದೀನಿ. ಒಂದು ಆಡಿ ಪಾಲ್ ಅಂತ ತಮಿಳ್ನಾಡು ಕಡೆದು. ಸೊ ನಾನಿವತ್ತು ಕೊನೆ ಆಷಾಢ ಶುಕ್ರವಾರಕ್ಕೆ ಮಾಡ್ತಾ ಇದ್ದೀನಿ. ಮತ್ತು ಎರಡನೇದು ಮೈಸೂರು ಸ್ಪೆಷಲ್ ರೆಸಿಪಿ ಏನು ಅಂತ ಮುಂದಿನ ವಿಡಿಯೋ ನೋಡೋಣ. ಸದ್ಯಕ್ಕೆ ಆಡಿ ಪಾಲ್ ರೆಸಿಪಿನ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಬೇಕಾಗುವ ಪದಾರ್ಥಗಳು ತುಂಬ ಸರಳ: ತೆಂಗಿನಕಾಯಿ ಹಾಲು, ಗೋಡಂಬಿ, ಏಲಕ್ಕಿ, 1 ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು ಬೆಲ್ಲ ನಿಮ್ಮ ಸಿಹಿಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಇದಕ್ಕೆ ಅಳತೆ ಅಂತೇನಿಲ್ಲ. ಕೋಕೋ ಇಂಡಿಯಾ ಅಂತ ಒಂದು ಬ್ರ್ಯಾಂಡ್ ತೆಂಗಿನಕಾಯಿ ಹಾಲು. ಇದು ನಾನು ಏನಕ್ಕೆ ತೊಗೋತೀನಿ ಅಂತಂದರೆ, ಇದರಲ್ಲಿ ಇಂಗ್ರೀಡಿಯೆಂಟ್ಸು ಬರೀ ತೆಂಗಿನ ಹಾಲು ಮತ್ತು ನೋಡಿ, ತೆಂಗಿನ ಹಾಲು ಮತ್ತು ನೀರು ಅಷ್ಟೇ, ನೀನೇನು ಮಿಕ್ಸ್ ಆಗಿರಲ್ಲ. ತುಂಬ ಚೆನ್ನಾಗಿರುತ್ತೆ. ಆಮೇಲಿಂದ ಇನ್ನೊಂದು ಸ್ಪೆಷಲ್ ಪ್ರಾಡಕ್ಟ್ ಇದೆ, ಡಿಹೈಡ್ರೇಟೆಡ್ ಕೋಕೋನಟ್ ಮಿಲ್ಕ್ ಪೌಡರ್. ಅಂದರೆ ತೆಂಗಿನಕಾಯಿ ಹಾಲಲ್ಲಿರೋ ತೇವಾಂಶನ ಪೂರ್ತಿಯಾಗಿ ತೆಗೆದು ಪುಡಿ ಮಾಡಿರ್ತಾರೆ. ಸುಮಾರು 1 ಚಮಚದಷ್ಟು ಈ ತೆಂಗಿನಕಾಯಿ ಹಾಲಿನ ಪುಡಿನ ಅಕ್ಕಿ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಇದನ್ನ ನೀರು ಹಾಕಿ ಒಂದು ಸ್ವಲ್ಪ ಡೈಲ್ಯೂಟಾಗಿ ಮಾಡ್ಕೊಳ್ಳೋಣ. ಇದೇನಕ್ಕೆ ಅಂದರೆ, ತೆಂಗಿನಕಾಯಿ ಹಾಲನ್ನ ನೇರವಾಗಿ ಕುದಿಸೋಕ್ಕಾಗಲ್ಲ ಗಟ್ಟಿ ಹಾಲನ್ನು. ಹಾಗಾಗಿ ಈ ಪುಡಿ ಕೂಡ ಬೇರೆ ಏನು ಮಿಶ್ರಣ ಮಾಡಿರಲ್ಲ. ಪೂರ್ತಿಯಾಗಿ ಶುದ್ಧವಾದ ತೆಂಗಿನಕಾಯಿ ಹಾಲನ್ನ ತೇವಾಂಶ ತೆಗೆದು ಪುಡಿ ರೂಪಕ್ಕೆ ತಂದಿರ್ತಾರೆ ಅಷ್ಟೇ. ನೀರು ಹಾಕಿ ಕದರ್ಕೋತೀನಿ. ಗಂಟಿಲ್ದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಹಿಟ್ಟು ಜೊತೆಗೆ ಸೇರಿಸಿ ಹಾಕೋದ್ರಿಂದ ಇದನ್ನ ಕಾಯಿಸಿದಾಗ ಒಡೆಯಲ್ಲ ತೆಂಗಿನಕಾಯಿ ಹಾಲು. ಮೊದಲು ಒಂದು ಪಾತ್ರೆಗೆ ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಕರಗಿಸ್ಕೊಳ್ಳೋಣ. ಇದಕ್ಕೇನು ಪಾಕ ಎಲ್ಲ ಬರೋದು ಅವಶ್ಯಕತೆ ಇಲ್ಲ. ಸ್ವಲ್ಪ ನೀರು ಸಾಕು, ಜಾಸ್ತಿ ಬೇಡ. ಈ ಹಂತದಲ್ಲೇ ಸ್ವಲ್ಪ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡ್ರೆ ಅದನ್ನು ಹಾಕ್ಬಿಡೋಣ. ನಾನು ಕುದಿ ಬಂದಮೇಲೆ ಉರಿ ಫುಲ್ ಕಮ್ಮಿ ಮಾಡ್ಕೊಂಡ್ಬಿಡಿ. ಸಿಮ್ಮಲ್ಲಿ ಇರಲಿ ಇದು. ಕುದಿಯೋಕ್ಕೆ ಶುರು ಆದಮೇಲೆ ನೋಡಿ, ಚೆನ್ನಾಗಿ ಕರಗಿದೆ ಬೆಲ್ಲ ಎಲ್ಲ. ತೆಂಗಿನಕಾಯಿ ಹಾಲಿನ ಪುಡಿ ಕದಡಿ ಇಟ್ಕೊಂಡಿದ್ನೆಲ್ಲ ಡೈಲ್ಯೂಟ್ ಮಾಡಿ ಅದನ್ನು ಹಾಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಜೊತೆ ಇದನ್ನು ಮಿಕ್ಸ್ ಮಾಡಿ ಹಾಕೋದ್ರಿಂದ ಒಡೆಯಲ್ಲ ಇದು. ನೀವು ಮನೆಯಲ್ಲೇ ತೆಂಗಿನಕಾಯಿ ಹಾಲು ತಗೊಂಡ್ರೆ 3ನೇ ಸತಿ ತೆಗಿತೀರಲ್ಲ ಡೈಲ್ಯೂಟ್ ಹಾಲು, ಅದನ್ನು ಈ ಹಂತದಲ್ಲಿ ಹಾಕಿ ಕುದಿಸ್ಬಿಡಿ. ಆವಾಗ ಹಾಲು ಒಡೆಯಲ್ಲ. ಈ ಪುಡಿ ಇರೋದ್ರಿಂದ ಇದೊಂದು ಅಡ್ವಾಂಟೇಜು. ನಮ್ಗೆ ಯಾವ ಸ್ಟ್ರೆಂತ್ಗೆ ಬೇಕೋ ಆ ಸ್ಟ್ರೆಂತ್ಗೆ ಇದನ್ನ ಡೈಲ್ಯೂಟ್ ಮಾಡ್ಕೋಬೋದು. ಇಂದ ನೀವು ತುಂಬ ಅಕ್ಕಿ ಹಿಟ್ಟು ಹಾಕ್ಬಿಟ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ ಅಕ್ಕಿ ಹಿಟ್ಟು ಸಾಕು. ಸುಮ್ಮನೆ ಒಂದು ಸಣ್ಣ ಚಮಚ ನೋಡಿ, ಥಿಕ್ನೆಸ್ ಬಂದಿದೆ. ಇಷ್ಟು ಗಟ್ಟಿ ಆದರೆ ಸಾಕು. ಒಲೆ ಆರಿಸಿದ ಮೇಲೆ ಈ ತೆಂಗಿನಕಾಯಿ ಹಾಲನ್ನ ಹಾಕೋತಾ ಇದ್ದೀನಿ. ಗಟ್ಟಿ ತೆಂಗಿನಕಾಯಿ ಹಾಲಿದು ಆರಿಸ್ಬಿಟ್ಟಿದ್ದೀನಿ ಒಲೆ. ಈ ಸ್ಟೆಪ್ ಗ್ಯಾಪ್ದಲ್ಲಿ ಇಟ್ಕೊಳ್ಳಿ. ಒಲೆ ಆನ್ ಆಗಿರುವಾಗ ತೆಂಗಿನಕಾಯಿ ಹಾಕಬೇಡಿ. ನೋಡಿ, ಕ್ಲೀನಾಗಿ ಮಿಕ್ಸ್ ಆಗಿದೆ. ಇದಕ್ಕೊಂದು ಒಳ್ಳೆ ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿ ಎಲ್ಲ ಹುರಿದು ಹಾಕೊಂಡ್ಬಿಡೋಣ. ತುಪ್ಪ ತುಂಬ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಯಾಕೆಂದರೆ ತೆಂಗಿನಕಾಯಿ ಹಾಲಲ್ಲೇ ತುಂಬ ಕೊಬ್ಬಿನಂಶ ಇರುತ್ತೆ. 1 ಚಮಚ ತುಪ್ಪ ಸಾಕು. ಸುಮ್ಮನೆ ಆ ಘಮಕ್ಕೋಸ್ಕರ ತುಪ್ಪ ಹಾಕೋದು ಇದರಲ್ಲಿ. ಗೋಡಂಬಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಮತ್ತೆ ದ್ರಾಕ್ಷಿ ಅವೆಲ್ಲ ಏನೂ ಹಾಕಲ್ಲ, ಬರೀ ಗೋಡಂಬಿ ಮಾತ್ರ ಒಗ್ಗರಣೆ ಹಾಕ್ತಾರೆ. ಕಾರಣ ಗೊತ್ತಿಲ್ಲ ನೋಟ್ನಲ್ಲಿ, ಅದಕ್ಕೆ ನಾನು ಇವತ್ತು ಬರೀ ಗೋಡಂಬಿ ಹಾಕ್ತಾ ಇದ್ದೀನಿ. ರೆಡಿ ಆಗಿದೆ. ಬಾಯಿ ರುಚಿಗೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಸೀಸನಲ್ ಸ್ಪೆಷಲ್ ಆಡಿ ಪಾಲ್. ಮೊದಲನೇ ರೆಸಿಪಿ ಆಡಿ ಪಾಲ್ ರೆಡಿ ಆಯಿತು. ಎರಡನೇ ರೆಸಿಪಿ ಜೊತೆ ಮತ್ತೆ ಬರ್ತೀನಿ. ಹೇಗಿದೆ ಮಾಡ್ಕೊಂಡು ನೋಡಿ, ಅಭಿಪ್ರಾಯ ತಿಳಿಸಿ. ಮತ್ತೆ ಸಿಗೋಣ. ಬಾಯ್.